ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ನಾನು ನಿಮ್ಮ ಧನಯ್ಯ ಸರ್, ಊರು ತೋಳನೂರು, ತಾಲೂಕು ಅಕ್ಕಲಕೋಟೆ, ಜಿಲ್ಲೆ ಸೊಲ್ಲಾಪುರ, ಮಹಾರಾಷ್ಟ್ರ. ಕೆಸೆಟ್ 2026 ಮೊದಲನೇ ಪತ್ರಿಕೆ 2ನೇ ಯೂನಿಟ್ ರಿಸರ್ಚ್ ಆಪ್ಟಿಟ್ಯೂಡ್ 100 ಗೋಲ್ಡನ್ ಪಾಯಿಂಟ್ಸ್ಗಳ ಬಗ್ಗೆ ನಾವು ಚರ್ಚೆ ಮಾಡುತ್ತಿದ್ದೇವೆ. ಈಗ 77ನೇ ಪಾಯಿಂಟ್ಸ್ ಅನ್ನು ನೋಡೋಣ. PhD ಈ ಪ್ರಬಂಧದ ಒಂದು ಫಾರ್ಮೆಟ್ ಹೇಗಿರಬೇಕಂದ್ರೆ, ವಿಶ್ವವಿದ್ಯಾಲಯದವರು ನಿಗದಿಪಡಿಸಿದ ಒಂದು ಸ್ಟ್ರಕ್ಚರ್ದಲ್ಲಿ PhD ಅನ್ನ ನಾವು ಕಂಪ್ಲೀಟ್ ಮಾಡಬೇಕು. ಇದರಲ್ಲಿ 5 ವಿಭಾಗಗಳು ಇರುತ್ತವೆ. ಇಂಟ್ರೊಡಕ್ಷನ್, ಪೀಠಿಕೆ, ರಿವ್ಯೂ ಆಫ್ ಲಿಟ್ರೇಚರ್, ಸಾಹಿತ್ಯದ ವಿಮರ್ಶೆ, ಮತ್ತು ಮೆಥಡಾಲಜಿ, ಫೈಂಡಿಂಗ್ಸ್ ಮತ್ತು ಕನ್ಕ್ಲೂಷನ್. ಇದರಲ್ಲಿ ಎಲ್ಲಕ್ಕಿಂತ ಮಹತ್ವದ ಭಾಗ ಎಂದರೆ ಫೈಂಡಿಂಗ್ಸ್ ನೆನ್ಪಿಟ್ರೆ. ಈಗ ಥೆಸಿಸ್ ಫಾರ್ಮೆಟ್ದಲ್ಲಿ 3 ಭಾಗಗಳು ಇರುತ್ತವೆ, 3 ಪಾರ್ಟ್ಸ್. ಒಂದು ಪ್ರಿಲಿಮಿನರಿ ಪ್ರಾಥಮಿಕ ಹಂತ, ಒಂದು ಮೇನ್ ಬಾಡಿ ಪ್ರಮುಖ, ಆಮೇಲೆ ಎಂಡ್ ಮ್ಯಾಟರ್ ಕೊನೆಯ ಭಾಗ. ಫೈಂಡಿಂಗ್ಸ್ ಎಂದರೆ ನಾವು ಸಂಶೋಧಕನು ಸಂಶೋಧನೆ ಮಾಡಿದ ನಂತರ ಆ ಸಂಶೋಧನೆ ಕೃತಿಯಿಂದ, ಆ ಸಂಶೋಧನೆ ಕೆಲಸದಿಂದ ಏನನ್ನೂ ಕಂಡು ಹಿಡಿಯಲಾಗಿದೆ ಅನ್ನೋದನ್ನ ಇದರಲ್ಲಿ ಬರೆಯುತ್ತಾರೆ. ಹೀಗಾಗಿ ಇದಕ್ಕೆ ಔಟ್ಕಮ್ ಆಫ್ ರಿಸರ್ಚ್ ವರ್ಕ್ ಎಂದು ಕರೆಯುತ್ತೇವೆ ಫೈಂಡಿಂಗ್ಸ್. ಇನ್ನು ಪ್ರಿಲಿಮಿನರಿ ಪ್ರಾಥಮಿಕ ಭಾಗದಲ್ಲಿ ಟೈಟಲ್ ಇರುತ್ತದೆ, ಶೀರ್ಷಿಕೆ ಇರುತ್ತದೆ, ಡಾಟಾ ಇರುತ್ತದೆ, ದತ್ತಾಂಶ ಇರುತ್ತದೆ, ಡಿಕ್ಲರೇಷನ್ ಮತ್ತು ಎಕ್ನಾಲಜ್ಮೆಂಟ್ ಕೃತಜ್ಞತೆ ಇರುತ್ತದೆ, ಸಾರಾಂಶ ಇರುತ್ತದೆ ಮತ್ತು ಫಾರ್ವರ್ಡ್ ಮುನ್ನುಡಿ ಇರುತ್ತದೆ. ಎಂಡ್ ಮ್ಯಾಟರ್ ಈಸ್ ಆಲ್ಸೋ ನೋನ್ ಆಸ್ ರೆಫರೆನ್ಸ್ ಸೆಕ್ಷನ್. ಕೊನೆಯ ಭಾಗಕ್ಕೆ ನಾವು ರೆಫರೆನ್ಸ್ ಸೆಕ್ಷನ್ ಎಂದು ಕರೆಯುತ್ತೇವೆ. ಬಿಬ್ಲಿಯೋಗ್ರಫಿ ಕಮ್ಸ್ ಅಂಡರ್ ರೆಫರೆನ್ಸ್ ಸೆಕ್ಷನ್. ಪ್ಲೀಸ್ ನೆನ್ಪಿಟ್ಟಿದ್ದು ಪೇಪರ್ದವ್ರು ಕೇಳುತ್ತಾರೆ. ಬಿಬ್ಲಿಯೋಗ್ರಫಿ ಅಂದರೆ ಸಂಶೋಧಕನು ಸಂಶೋಧನೆ ಮಾಡುವಾಗ ಆ ಸಂಶೋಧನೆಗೆ ಸಂಬಂಧಪಟ್ಟಂತೆ ಕೆಲವು ಪುಸ್ತಕಗಳನ್ನು ರೆಫರ್ ಮಾಡಿರುತ್ತಾರೆ. ಆ ಪುಸ್ತಕಗಳ ಒಂದು ಯಾದಿಗೆ ಬಿಬ್ಲಿಯೋಗ್ರಫಿ ಎಂದು ಕರೆಯುತ್ತಾರೆ. MLA ಮಾಡರ್ನ್ ಲ್ಯಾಂಗ್ವೇಜ್ ಅಸೋಸಿಯೇಷನ್. ಇದು ಒಂದು ರೈಟಿಂಗ್ ಶೈಲಿ ಇದೆ, PhD ರೈಟಿಂಗ್ ಶೈಲಿ. ಲ್ಯಾಂಗ್ವೇಜಸ್ ಭಾಷಾ ವಿಷಯ ಅಥವಾ ಸಾಹಿತ್ಯ ವಿಷಯಗಳನ್ನು ಸಂಶೋಧನೆ ಮಾಡುವಾಗ MLA ಯನ್ನು ಉಪಯೋಗಿಸುತ್ತಾರೆ. ಇದರ ಒಂದು ಶೈಲಿಯನ್ನು ಉಪಯೋಗಿಸುತ್ತಾರೆ. APA ಸ್ಟೈಲ್, ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್. ಈ ಮನೋವಿಜ್ಞಾನ, ಸೈಕಾಲಜಿ ಅಥವಾ ಸೋಷಿಯಲ್ ಸೈನ್ಸ್ ಈ ಸಬ್ಜೆಕ್ಟ್ಗಳಿಗಾಗಿ APA ಶೈಲಿಯನ್ನು ಉಪಯೋಗಿಸುತ್ತಾರೆ. ಚಾಟ್ GPT, ಗೂಗಲ್ ಲೆನ್ಸ್, ವಿಕಿಪೀಡಿಯಾ ಇನ್ನಿತರ ಈ ಟೆಕ್ನಾಲಜಿಗಳನ್ನು ICT ಈ ಎಲ್ಲ ತಂತ್ರಾಂಶಗಳನ್ನು ರಿಸರ್ಚ್ ಮಾಡುವಾಗ ಉಪಯೋಗಿಸುತ್ತಾರೆ. ಇನ್ನು ಎಥಿಕ್ಸ್ ಆಫ್ ರಿಸರ್ಚ್, ಸಂಶೋಧನೆಯ ಒಂದು ನೈತಿಕತೆ ಯಾವುದು? ಮಾರಲಿಟಿ, ನೈತಿಕತೆಯಿಂದ ಕೂಡಿರಬೇಕು, ಗೌಪ್ಯತೆಯಿಂದ ಕೂಡಿರಬೇಕು, ವಸ್ತುನಿಷ್ಠವಾಗಿ ಕೂಡಿರಬೇಕು, ಕಾಯ್ದೆಯಿಂದ ಕೂಡಿರಬೇಕು, ಪ್ರಾಮಾಣಿಕವಾಗಿರಬೇಕು ಮತ್ತು ಸ್ವಂತ ಕೆಲಸವಾಗಿರಬೇಕು. ಇವುಗಳಿಗೆ ಸಂಶೋಧನೆಯ ಎಥಿಕ್ಸ್, ನೈತಿಕ ಮೌಲ್ಯಗಳು, ಸಂಶೋಧಕನ ನೈತಿಕ ಮೌಲ್ಯಗಳು ಇವೆಲ್ಲ. ಪ್ಲೇಗಿಯರಿಸಂ, ಕೃತಿ ಕಳವು ಅಥವಾ ಇನ್ನೊಬ್ಬರ ಪುಸ್ತಕದಲ್ಲಿರುವ, ಇನ್ನೊಬ್ಬರ ಗ್ರಂಥದಲ್ಲಿರುವ ಮಾಹಿತಿಯನ್ನು ಕಳವು ಮಾಡಿ ತನ್ನ ಸ್ವಂತದ ಹೆಸರ ಮೇಲೆ ಪ್ರಕಟಿಸುವ ಒಂದು ಒಂದು ಪದ್ಧತಿಗೆ ಪ್ಲೇಗಿಯರಿಸಂ ಎಂದು ಕರೆಯುತ್ತಾರೆ. ಈ ಟರ್ನಿಟಿನ್, ಗ್ರಾಮರ್ಲಿ, ಸ್ಕ್ರಿಬ್ಬರ್ ಇವೆಲ್ಲ ಟೂಲ್ಸ್ ಆಫ್ ಪ್ಲೇಗಿಯರಿಸಂ ಡಿಟೆಕ್ಷನ್. ಈ ಕೃತಿ ಚೌರ್ಯಗಳನ್ನ ಕಂಡು ಹಿಡಿಯುವ ಸಲುವಾಗಿ ಈ ಎಲ್ಲ ಟೂಲ್ಸ್ಗಳ ಸಾಧನಗಳನ್ನು ಉಪಯೋಗಿಸುತ್ತಾರೆ. ಈವನ್ ಪೇಪರ್ ಪಾಲ್, ಐಥೆಂಟಿಕೇಟ್ ಇವು ಕೂಡ ಪ್ಲೇಗಿಯರಿಸಂ ಚೆಕ್ ಮಾಡುವಂತ ಟೂಲ್ಸ್ಗಳಾಗಿವೆ, ಕಂಡು ಹಿಡಿಯುವ. ಇನ್ನು ಸ್ಕ್ಯಾಟರ್ ಡೈಗ್ರಾಮ್ ಎಂದರೆ 2 ಚರಕಗಳ ನಡುವೆ ಸಂಬಂಧವನ್ನು ವ್ಯಕ್ತಪಡಿಸುವ ಒಂದು ಚಿತ್ರ ಇದು. ಓಕೆ, ಧನ್ಯವಾದ.